ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಕುಟುಂಬದ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. ಗುಬ್ಬಿ ತಾಲೂಕಿನ ಜೆಡಿಎಸ್ ಮುಖಂಡ ನಾಗರಾಜು ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನನ್ನ ವಿರುದ್ಧ ಷಡ್ಯಂತ್ರ ರೂಪಿಸಲಾಗ್ತಾ ಇದೆ. ಎಸ್ಆರ್ ಶ್ರೀನಿವಾಸ್ ಅವರ ಪುತ್ರ ದುಷ್ಯಂತ್ ಮೇಲೆ ಆರೋಪವನ್ನ ಮಾಡಿದ್ದಾರೆ. 2 ಆಡಿಯೋಗಳನ್ನ ರಿಲೀಸ್ ಮಾಡಿದ್ದಾರೆ ನಾಗರಾಜು. ನನ್ನ ಕುಟುಂಬ ನಾವು ಮಾಡುವ ಕೆಲಸಗಳು ಹಾಗೂ ವೈಯಕ್ತಿಕ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ನನ್ನ ಬಳಿ ಕೆಲಸ ಮಾಡುವವರಿಗೆ ದುಡ್ಡಿನ ಆಮಿಷವೊಡ್ಡಿ ಮಾಹಿತಿಯನ್ನ ಕೇಳ್ತಿದ್ದಾರೆ. ನಾನು ಏನೇನ್ ಕೆಲಸ ಮಾಡ್ತೀನಿ, ಎಲ್ಲೆಲ್ಲ ಹೋಗಿ ಬರ್ತೀನಿ, ಯಾರ್ಯಾರನ್ನ ಭೇಟಿ ಮಾಡ್ತೀನಿ, ಹೀಗೆ ಪ್ರತಿಯೊಂದನ್ನೂ ಕೂಡ ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರ ಪುತ್ರ ದುಷ್ಯಂತ್ ಬೇರೆಯವರಿಗೆ ದುಡ್ಡನ್ನ ಕೊಟ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರ ಪುತ್ರ ದುಷ್ಯಂತ್ ಏನಿದ್ದಾರೆ, ಇವರು ಇತ್ತೀಚೆಗೆ ಮದುವೆಯನ್ನ ಆಗಿದ್ರು. ಸಿನಿಮಾಗಳಲ್ಲೂ ಕೂಡ ನಟನೆಯನ್ನ ಮಾಡಿದ್ದಾರೆ. ಡೇಟಾ ಕೊಟ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಇದೇ ದುಷ್ಯಂತ್ ಆಮಿಷವನ್ನ ಒಡ್ತಿದ್ದಾರೆ ಎನ್ನುವಂಥದ್ದು ಇದೀಗ ನಾಗರಾಜ್ ಅವರ ಆರೋಪ. ಚುನಾವಣೆ ಟೈಮ್ನಲ್ಲಿ ಯಾವ ನಾಯಕರ ಸಂಪರ್ಕದಲ್ಲಿದ್ದೇನೆ, ಯಾರ್ಯಾರನ್ನ ಭೇಟಿ ಮಾಡ್ತೀನಿ, ಎಲ್ಲಾ ಮಾಹಿತಿಯನ್ನ ಕೇಳ್ತಿದ್ದಾರೆ. ದುಷ್ಯಂತ್ ಶ್ರೀನಿವಾಸ್ ಅವರ ಫ್ಲಾಟ್ನಲ್ಲಿ ಕೂರಿಸಿಕೊಂಡು ನಮ್ಮ ಹುಡುಗರ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ. ನಮ್ಮ ಹುಡುಗರು ನನ್ನನ್ನೇ ಕೇಳಿದ್ರು ಏನ್ ಮಾಡ್ಲಿ ಅಂತ. ಅವ್ರು ಕೇಳುವ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ ಅಂತ ಹೇಳಿದ್ದೀನಿ ಅಂತ ಹೇಳಿ ನಾಗರಾಜ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಚೌಟ್ರಿ ಬಗ್ಗೆ ಕೇಳ್ದೇಣ, ಸುಮಾರಾಗಿ ಏನೋ ಕಟ್ತವ್ರೆ, ಅಷ್ಟೊಂದೇನು ಅದೇ ಚೌಟ್ರಿ ಬಗ್ಗೆ ಅಣ್ಣ, ಅದೇನ ಸುಮಾರಾಗಿ ಕಟ್ತವ್ರೆ, ಅಷ್ಟೊಂದೇನು ದೊಡ್ಡ ಪ್ರಾಜೆಕ್ಟ್ ಅಲ್ಲ ಅಂತ ಹೇಳ್ತಿದ್ರಣ್ಣ. ಹಾಂ ಅದೇ ಅಣ್ಣ, ಯಾವಾಗ ಸಿಗ್ತೀರಣ್ಣ? ಮುಂಬೈಲಿದ್ದೀರಣ್ಣ? ಅದೇ ಅಣ್ಣ, ಸಿಕ್ಕಿದ್ರೆ ಅಣ್ಣ, ಸಿಕ್ಕಿದ್ರೆ ಇದು ಮಾಡೋದು ಚೆನ್ನಾಗಿತ್ತು. ಮುಂದಿನ ವಾರ ಸಿಗ್ತೀನಿ. ಓಕೆ ಅಣ್ಣ. ಅದೇ ಬೇರೆ ಏನಾದ್ರು ತಿಳ್ಕೊಬೇಕಿತ್ತಣ್ಣ? ನಾನು ಅದೇ ಮುಂಬೈಲಿದ್ದೆ, ವಾಪಸ್ ಬಂದು ಮನೇಲಿ ಮಾತಾಡ್ಬೇಕು, ಮಾತಾಡಕ್ಕಾಗಿಲ್ಲ. ಮಾತಾಡಾದ್ಮೇಲೆ ನಿಮಗೆ ಫೋನ್ ಹಾಕ್ತೀನಿ. ಓಕೆ ಎಲ್ಲ ಮನೇಲಿ ಕೂತಿದ್ದಾಗಲೇ ಮಾಡ್ತೀನಿ. ಹೇಳಿ ಮತ್ತೆ. ಸರಿ, ಮುಂದಿನ ವಾರ ನಿಮಗೆ ಫೋನ್ ಮಾಡ್ತೀನಿ. ನಾವು ಒಂದ್ಸಲ ಬಂದು ಭೇಟಿ ಆಗಿ. ಸರಿ ಅಣ್ಣ, ಆಯ್ತು. ಬೇರೆ ಯಾರು ಕರ್ಕೊಂಡು? ಅದೇ ಅರುಣ್ ಅವ್ರನ್ನ ಕರ್ಕೊಳ್ಬೇಕಣ್ಣ. ಅಲ್ಲ ನೋಡೋಣ, ಅದೇ ಫಸ್ಟ್ ಈ ವಾರ ಮನೇಲಿ ಮಾತಾಡಕ್ಕೆ ಆಗಿಲ್ಲ. ನಾನು ಇಲ್ಲೇ ಮುಂಬೈಲೇ ಕೆಲಸ ಜಾಸ್ತಿ ಆಗೋಯ್ತು. ಇಲ್ಲೇ ಇದ್ದೀನಿ. ಸರಿ ಅಣ್ಣ, ಆಯ್ತು. ಸೆಂಡ್ ಮಾಡ್ಕೊಂಡೆ ಅಷ್ಟೇನಾ? ಸೊ ಇದೆಲ್ಲ ಮುಗಿಸ್ಕೊಂಡು ಬಂದು ಅಣ್ಣ. ಸರಿ ಆಯ್ತು, ಓಕೆ. ಕಾಲ್ ಮಾಡಿದ್ರಿ ಅಣ್ಣ, ಅದೇ ಮೆಸೇಜ್ ಮಾಡಿದ್ರಿ. ಮೆಸೇಜ್ ನೋಡ್ದ? ಅಣ್ಣ ನೋಡ್ದೆ ಅಣ್ಣ, ಅದು ಏನಂತ. ಏನ್ ಅದೇನಾ ಅಣ್ಣ? 2 ಪ್ರಾಪರ್ಟಿ ಐತಿ, ನಂಗೆ ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಗೊತ್ತಿಲ್ಲ, ತಿಳ್ಕೊಬೇಕಷ್ಟೇ ಅಣ್ಣ. ಅಣ್ಣ ಕರೆಕ್ಟ್ ಆಗಿ ತಿಳ್ಕೊ. ಯಾಕೆಂದ್ರೆ ಅಣ್ಣ, ಈ ಜಾಗದ್ ನಾನಿನ್ ಕಳ್ಸಿದ್ನಲ್ಲ, ಆರ್ಚ್ ಎಲ್ಲ ಮಾಡಿದಾರಂತೆ ಎಂಟ್ರೆನ್ಸ್ ಅಲ್ಲಿ. ಅಣ್ಣ ಆಮೇಲೆ ಏನೋ ಫ್ರಂಟ್ ಅಲ್ಲಿರೋ ಜಾಗ ಒಂದ್ ಸ್ವಲ್ಪ ಲಿಟಿ ಏನೋ ಇದು ಅವ್ರೇನೋ ಓನರ್ ಕೊಟ್ಟಿಲ್ಲ ಅಂತ ಹೇಳಿ, ರೈತರೇನೋ ಕೊಟ್ಟಿಲ್ಲ ಅಂತ ಹೇಳಿ ಅಣ್ಣ ಸೈಡ್ ಅಲ್ಲಿ ಅಕ್ಕಪಕ್ಕ ಕೊಟ್ಟಿಲ್ಲ. ಮುಂದೆಗಡೆ ಮಾತ್ರ ಒಂದ್ ಸಣ್ಣದಾಗ ಒಂದ್ ರೋಡ್ ತರ ಮಾಡ್ಕೊಂಡು ಆರ್ಚ್ ಮಾಡ್ಕೊಂಡವ್ರ ಒಳಗಡೆ. ಅಣ್ಣ ಇನ್ನು ಏನು ಗೌರ್ಮೆಂಟ್ ಕ್ಲಿಯರೆನ್ಸಸ್ ಅವು ಏನೋ ಆಗಿಲ್ಲ. ಅಣ್ಣ ಹಂಗಂಗೆ ಇದೆ. ಅಣ್ಣ ಇದೇನಾ ಅಥವಾ ಬೇರೆದ? ಕರೆಕ್ಟ್ ಆಗಿ ವಿಚಾರಿಸ್ಕೊಂಡು ಹೇಳ್ತೀಯಾ? ಅಣ್ಣ ವಿಚಾರಿಸ್ಕೊಂತೀನಿ ಅಣ್ಣ. ಅದೇ ನಮ್ಮ ಹುಡುಗ ಒಬ್ಬ ಇದಾನಲ್ಲಿ, ವಿಚಾರಿಸ್ತೀನಿ ಅಣ್ಣ. ಫೋಟೋಸ್ ಕಳ್ಸಿದೀನಿ ನೋಡು. ಸರಿ ಅಣ್ಣ, ವಿಚಾರಿಸ್ತೀನಿ. ಪ್ರಾಪರ್ಟಿ ಇನ್ನು ಏನು ಸೈಟ್ಸ್ ಗಳು ಯಾವ ಸೇಲ್ ಆಗ್ತಿಲ್ವಂತ ಇಲ್ಲಿ? ಅಣ್ಣ ಸೇಲ್ ಆಗ್ತಿಲ್ವ ಅಂತ ಅಣ್ಣ? ಸೇಲ್ ಮಾಡ್ತಿಲ್ಲ, ಲೀಗಲ್ ವರ್ಕ್ ಎಲ್ಲ ಬಾಕಿ ಇದೆ. ಅದೇ ಅಣ್ಣ, ನಮ್ಮ ಹುಡುಗ ನಂಗೆ ಹೇಳಿದ್ದ, ಅದನ್ನ ನಿಮ್ಗೆ ಹೇಳ್ದೆ ಅಣ್ಣ. ಅಣ್ಣ ಇದಣ್ಣ, ಅದೇ ಅಣ್ಣ ಒಂದು ಅಮೌಂಟ್ ಕೇಳಿದ್ನಲ್ಲ, ಏನಾಯ್ತಣ್ಣ? ಶನಿವಾರ ಅಂತ ಹೇಳಿದ್ನಲ್ಲ ನಾನು, ಶನಿವಾರದ ಮೇಲೆ ಮಾತಾಡ್ತೀನಿ. ಶನಿವಾರದ ಮೇಲೆ ಮಾತಾಡ್ತೀರಣ್ಣ? ನಾನು ಇನ್ನು ತುಮಕೂರ್ಗೆ ಹೋಗಿಲ್ಲ. ಹೌದಣ್ಣ. ಇವಾಗಣ್ಣ ಬೆಂಗಳೂರಿದ್ದೀನಿ. ಹೌದಣ್ಣ. ಸರಿ ಅಣ್ಣ, ಆಯ್ತು. ವಿಚಾರಿಸ್ಬಿಟ್ಟು ಹೇಳ್ತೀನಿ ಅಣ್ಣ. ಬೇರೆ ಏನಾದ್ರು ಬೇಕಣ್ಣ? ಅಷ್ಟೇ, ಅದನ್ನ ವಿಚಾರಿಸ್ಕೊಂಡು ನಂಗೆ ಹೇಳಿ ವಾಪಸ್. ಸರಿ ಅಣ್ಣ, ಆಯ್ತಣ್ಣ. ಓಕೆ. ಏನು ಇವತ್ತಿಂದ ಸುದ್ದಿಗೋಷ್ಠಿ ತಮಗೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ಗುಬ್ಬಿ ತಾಲೂಕಿನ MLA ಆಗಿರ್ತಂಥ ಎಸ್ ಆರ್ ಶ್ರೀನಿವಾಸ್ ಅವರ ಒಂದು ನೇತೃತ್ವದಲ್ಲಿ
ಅವ್ರ ಮಗ ಮತ್ತು ಅವರ ಕುಟುಂಬದವರು, ನಮ್ಮ ಕುಟುಂಬದ ಎಲ್ಲ ಏನು ನಾವು ಮಾಡಿದಂಥ ಕೆಲಸಗಳು ಇರ್ಬೋದು, ಮತ್ತು ನಮ್ಮ ಬಗ್ಗೆ ಡಾಟಾ, ನಮ್ಮ ಹತ್ರ ಕೆಲಸ ಮಾಡೋರನ್ನ ಆಮಿಷ ದೊಡ್ಡ ಮಟ್ಟದಲ್ಲಿ ದುಡ್ಡಿನ ಲಕ್ಷಾಂತರ ರೂಪಾಯಿ ದುಡ್ಡಿನ ಆಮಿಷವನ್ನು ಹುಟ್ಟಿಸಿ ನಾನು ಏನೇನು ಕೆಲಸ ಮಾಡ್ತೀನಿ, ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಅದನ್ನೆಲ್ಲ ನಿರಂತರವಾಗಿ ನಮಗೆ ಕೊಟ್ಟರೆ, ನೀವು ಡಾಟಾನ ಕೊಟ್ಟರೆ ನಾನು ಇಷ್ಟು ದುಡ್ಡು ಕೊಡ್ತೀನಿ, ಮುಂದಿನ ದಿನಗಳಲ್ಲಿ ನನಗೆ ಆಗುತ್ತೆ. ಮತ್ತೆ ಎಲೆಕ್ಷನ್ ನಿಲ್ಲುವಾಗ ಯಾವ ನಾಯಕರ ಜೊತೆ ಇದನ್ನು ಸಂಪರ್ಕ ಇಟ್ಕೊಂಡಿರ್ತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲದನ್ನು ನೀವು ಕೊಟ್ಟರೆ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನು ಸನ್ಮಾನ್ಯ ವಾಸಣ್ಣವ್ರ ಮಗ ದುಷ್ಯಂತ್ ಅವರು ಮಧ್ಯರಾತ್ರಿವರೆಗೂ ನಮ್ಮ ಹುಡುಗರನ್ನ ಕೂರಿಸ್ಕೊಂಡು ಮೀಟಿಂಗ್ ಮಾಡಿ ಅವ್ರ ಫ್ಲಾಟ್ನಲ್ಲಿ ಬೆಂಗಳೂರಲ್ಲಿ ಕರ್ಕೊಂಬಂದು ಮೀಟಿಂಗ್ ಮಾಡಿದ್ದಾರೆ. ಯಾರಿಗೆ ಕೇಳ್ತಾ ಇದ್ದಾರೆ ಇದೆಲ್ಲ? ಈ ಥರ ನಿಮ್ಮ ಮೇಲೆ ಗೂಢಚರ್ಯೆ ಮಾಡ್ತಾ ಇದ್ದಾರೆ? ಹೌದು, ಗೂಢಚಾರ್ಯ ನಮ್ಮ ಹುಡುಗರನ್ನ ಬಿಟ್ಟು ಗೂಢಚಾರ್ಯ ಮಾಡ್ತಾ ಇದ್ದಾರೆ. ನಮ್ಮ ಹುಡುಗರು ಹೇಳಿದ್ರು ಈ ಥರ ಕೇಳ್ತಾ ಇದ್ದಾರಣ್ಣ, ಏನು ಮಾಡೋದು ಅಂತ. ನಮ್ಮ ಕಾರ್ಯಕರ್ತರು ಹೇಳಿದ್ರು, ಹಿಂಗೆ ಅಣ್ಣ ನಿಮ್ಮ ಹುಡುಗರನ್ನ ಇದನ್ನು ಮಾಡ್ತಾ ಇದ್ದಾರೆ ಅಂತ. ಆವಾಗ ನಮ್ಮ ಕಾರ್ಯಕರ್ತರು 8 ಕೊಟ್ಟರು. ಅದನ್ನೆಲ್ಲ ನಾನು ನಿರಂತರವಾಗಿ ಅವ್ರು ಕೇಳೋ ಕ್ವಶನ್ಗಳಿಗೆಲ್ಲ ಆನ್ಸರ್ ಮಾಡ್ರಪ್ಪ ಅಂತ ಹೇಳಿದ್ದೀನಿ. ಅವ್ರು ಮಾತಾಡಿರ್ತಕ್ಕಂಥ ಆಡಿಯೋಗಳಿದ್ದಾವೆ, ಎಲ್ಲಾದರೂ ಹೇಳಿದ್ದಾರೆ. ಎಲ್ಲಿ ಆಸ್ತಿ ಮಾಡ್ತಾನೆ, ಏನು ಮಾಡ್ತಾನೆ, ಎಲ್ಲಾದರೂ ಹೋಗ್ತಾನ, ಎಲ್ಲಾದರೂ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನ, ಅದ್ರ ಬಗ್ಗೆ ಗೊತ್ತಿದ್ರೆ ಹೇಳಿ. ಅದು ಇದ್ದಿದ್ರೆ ನಮಗೆ ಚೆನ್ನಾಗಿತ್ತು. ಮುಂದೆ ಅದನ್ನ ಇಟ್ಕೊಂಡು ನಾನು ಮುಂದಕ್ಕೆ ರಾಜಕಾರಣವಾಗಿ ಅವನ್ನ ಮುಗಿಸ್ಬೇಕು. ವೈಯಕ್ತಿಕ ವಿಚಾರನೂ ಕೇಳಿದ್ದಾರೆ. ಮತ್ತು ನಾವು ಮಾಡೋ ಅಂಥ ಕೆಲಸಗಳಕ್ಕೆ ಎಲ್ಲ ನಾನು ಸರ್ಕಾರ ದುರುಪಯೋಗ ಪಡಿಸ್ಕೊಂಡು ನಾವು ನಿಲ್ಲಿಸ್ತೀವಿ, ಅವನು ಏನೇ ಕೆಲಸ ಮಾಡಿದ್ರು ನಿಲ್ಲಿಸ್ತೀವಿ. ಮತ್ತು ನಾವು ಗುಬ್ಬಿನಲ್ಲಿ ಒಂದು ಮನೆ ಕಟ್ತಾ ಇದ್ದೀವಿ ಇದಕ್ಕೋಸ್ಕರ, ಅದಕ್ಕೆ ಯಾವುದೇ ಪರ್ಮಿಷನ್ ಬರದಂಗೆ ಮತ್ತು ಅದನ್ನು ಮನೆ ಕಟ್ಟದಂಗೆ ಗುಬ್ಬಿ ತಾಲೂಕಿನಿಂದ ಓಡಿಸ್ತೀನಿ ಅಂತ ಎಲ್ಲ ನಮ್ಮ ಹುಡುಗರಿಗೆಲ್ಲ ಬಿಲ್ಡಪ್ ಕೊಟ್ಕೊಳ್ಳಿ. ಅದಕ್ಕೆಲ್ಲ ನಾವೆಲ್ಲ ನಾನು ಹೇಳಿದೆ, ನಾನು ಗುಡಿಸ್ದಲ್ಲೇ ಇದ್ಕೊಂಡು ರಾಜಕಾರಣ ಮಾಡ್ತೀನಿ, ರೋಡಲ್ಲಿ ಇದ್ಕೊಂಡು ಗುಬ್ಬಿ ತಾಲೂಕು ಜನತೆ ಹತ್ರ ನಾನು ಹೋಗಿ ಮುಂದಿನ ದಿನಗಳಲ್ಲಿ ಜನಸೇವೆ ಮಾಡ್ತೀನಿ. ಅವಕಾಶ ಸಿಕ್ಕಿದ್ರೆ ತಾಲೂಕಿನ ರಾಜಕಾರಣ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಗೊತ್ತಿಲ್ಲ, ಕಳೆದ ಬಾರಿ 2023ನೇ ಇಸ್ವಿನಲ್ಲಿ ಎಲೆಕ್ಷನ್ ನಡೀತಲ್ವಾ, ಆವಾಗ ಬರೀ ಎಲೆಕ್ಷನ್ ಮುಂಚೆನೇ ಓಡೋಗ್ತಾನೆ ಅಂದ್ಕೊಂಡಿದ್ರು. ಬರೀ ನಿಂತ್ಕೊಂಡ್ರು ಏನೋ ಒಂದು 2,000-3,000 ಓಟ್ ಅಷ್ಟೇ ಅವನ ಯೋಗ್ಯತೆ ಅಂತ ಹೇಳ್ಕೊಂಡು ಓಡಾಡ್ತಿದ್ರು. ನಮ್ಮ ತಾಲೂಕಿನಲ್ಲಿ 43,000 ಹೆಚ್ಚು ಮತ ಕೊಟ್ಟಾಗ ಅವ್ರಿಗೆಲ್ಲ ಒಂದು ಕಡೆ ಭಯ ಬಂದಿದೆ. 2028ಕ್ಕೆ ಕಳೆದ ನಮ್ಮ ಸೋಮಣ್ಣವ್ರ NDA ಇದರಲ್ಲಿ ನಾವು ಗುಬ್ಬಿ ತಾಲೂಕಿನಲ್ಲಿ 30-35 ಸಾವಿರ ಹೆಚ್ಚಿನ ಮೀರಿ ಅವರ ಮತಗಳನ್ನು ನಾವು ಕೊಡಿಸ್ದೋ ಎಲ್ಲರೂ ಟೀಮ್ಗೂ ಸೇರಿ. ಆ ಭಯ ಬಂದಿದೆ. ನೇರವಾಗಿ ನಾವು ರಾಜಕಾರಣ ಎದುರಿಸೋಕ್ಕಾಗೋದಿಲ್ಲ ಇವನಿಗೆ. ಯಾಕೆಂದರೆ ತಾಲೂಕಿನಲ್ಲಿ ಸದೃಢವಾಗಿ ತಾಲೂಕು ನಾಯಕರುಗಳಿದ್ದಾರೆ, JDS ಕಾರ್ಯಕರ್ತರಿದ್ದಾರೆ, ಅವ್ರನ್ನೆಲ್ಲ ಬಗ್ಸೋಕ್ಕಾಗಲ್ಲ. ಈ ರೀತಿ ಕುತಂತ್ರದಿಂದ ಇವನ್ನ ಭಯ ಬೀಳಿಸಿ ಇದನ್ನು ಮಾಡಿದ್ರೆ ಬರೋದಿಲ್ಲ. ಆಮೇಲೆ ನಾವು ಏನು ಬೇಕಾದರೂ ಇನ್ನೂ ಒಂದು 25 ವರ್ಷ 30 ವರ್ಷ ನಮ್ಮದೇ ರಾಜ್ಯಭಾರ ಆಗ್ಬೋದು ಅನ್ನೋ ಒಂದು ಇಟ್ಕೊಂಡಿರ್ಬೋದು. ಅದೆಲ್ಲ ನಡೆಯೋದಿಲ್ಲ. ಯಾಕೆ ಅಂತಂದರೆ ನಾನು ಯಾವುದೇ ಕಾರಣಕ್ಕೂ ಮಗನೇ ಅಲ್ಲ. ಯಾಕೆ ಅಂತಂದರೆ ನನ್ನ ದೇವೇಗೌಡರು, ಕುಮಾರಣ್ಣವರು ಈ ತಾಲೂಕಿಗೆ ನನ್ನನ್ನು ಡಾಟಾ ಎಲ್ಲ ನಮ್ಮದು ಗೊತ್ತಿರೋದೇನೆ. ಯಾಕೆಂದರೆ ಅದು ಅಲ್ಲೇನು ಮುಚ್ಚುಮರೆ ಇಲ್ಲ. ನಾನೊಬ್ಬ ಸಾಮಾನ್ಯ ರೈತನ ಮಗ, ನಾನೇನು ದೊಡ್ಡ ಸ್ಮಗ್ಲರು ಅಲ್ಲ, ಏನೂ ಅಲ್ಲ. ಚಿಕ್ಕ ಪುಟ್ಟದ್ದು ಅಲ್ಲಿ 10 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ, ಈ ಕೆಲಸ ಮಾಡ್ತೀನಿ. ಸರ್ಕಾರದ ದುರುಪಯೋಗ ಮಾಡ್ಕೊಂಡು ನಾನು ಏನೋ ಮಾಡ್ತೀನಿ ಅಂತ ಒಂದು ಗುಂಗ್ನಲ್ಲಿದ್ದಾರೆ. ಏನು ಇಲ್ಲ, ಮಣ್ಣು. ಆಮೇಲೆ ಅಕ್ರಮ ಸಂಪತ್ತದ ಬಗ್ಗೆ ಇದೆಯೇನೋ ಅಂತ ಅವ್ರಿಗೆ ಸಿಗಾಕ್ಸೋಕ್ಕೆ ಈಗೆಲ್ಲ ಗೊತ್ತಲ್ಲ. CD ರಾಜಕಾರಣ ನಡೀತಿದೆಯಲ್ಲ, ಇದಕ್ಕೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಅದೆಲ್ಲ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಯಾಕೆ ಅಂತಂದರೆ SR ಶ್ರೀನಿವಾಸ್ ಅವ್ರ ಮೇಲೆ ಈಗ ನೋಡಿ, ಅವರೆಲ್ಲ ನಿಮಗೂ ಗೊತ್ತೇ ಇದೆ. ಅವ್ರ ಶ್ರೀಮತಿಯವರು ಮತ್ತು ಮಗ ಎಲ್ಲ ಸೇರೇ ರಾಜಕಾರಣ ಮಾಡೋದು. ಯಾಕೆ ಅಂತಂದರೆ ಒಂದಕ್ಕೆ ಒಂದು ಕೋರ್ಡಿನೇಷನ್ ಇಲ್ದಲೆ ಇವ್ರು ಮಾಡೋದಿಲ್ಲ. ಇವರು ಇದನ್ನು ಕೊಟ್ಟಿದ್ದಾರೆ, ಒಂದು ಸೂಚನೆ ಕೊಟ್ಟಿದ್ದಾರೆ, ಅದ್ರ ಮೇರೆಗೆ ಅವ್ರ ಕೆಲಸ ದುಷ್ಯಂತ ಮಾಡ್ತಾ ಇದ್ದಾರೆ. ಇದೆ, ಆಡಿಯೋ ಇದೆ, ಮಾತಾಡಿರೋದು ನಮ್ಮ ಹುಡುಗರ ಹತ್ರ ದುಷ್ಯಂತ ಮಾತಾಡಿರೋದಿದೆ. ಮತ್ತು ನಿಮ್ಮದು ಏನೇನಿದೆ ಅದನ್ನು ಡೀಟೇಲ್ಸ್ ಕಲೆಕ್ಟ್ ಮಾಡಿ ಕೊಡಪ್ಪ, ದುಡ್ಡು ನಮ್ಮ ಹುಡುಗ ಕೇಳ್ತಾನೆ, ಹಣ ದುಡ್ಡು ಅಂತ. ನಾನು ಶನಿವಾರ ಬಂದು ನಿನಗೆ ದುಡ್ಡು ಕೊಡ್ತೀನಿ ಅಂತಲೂ ಎಲ್ಲ ಆಡಿಯೋ ಇದೆ. ಮತ್ತು ನಮ್ಮ ಹುಡುಗರು ಅಲ್ಲಿ 2 ಗಂಟೆ ಮಧ್ಯರಾತ್ರಿನಲ್ಲಿ ಕೂರಿಸ್ಕೊಂಡು ಇದನ್ನು ಮಾಡುವಾಗ
MLA ಅವರು ಆನ್ಲೈನಲ್ಲಿ ಇದ್ಕೊಂಡು ಇವ್ನು ಕಳ್ಸೋ ಡೀಟೇಲ್ಸ್ ಎಲ್ಲ ನೋಡಿಕೊಂಡು ಮಾತುಕತೆ ಮಾಡಿದ್ದಾರೆ, ಕೇಳಿಸ್ಕೊಂಡಿದ್ದಾರೆ ನಮ್ಮ ಹುಡುಗರು. ಏನಂತ ಗೊತ್ತಿಲ್ಲ, ಅವ್ರ ಉದ್ದೇಶ ಏನೋ ಗೊತ್ತಿಲ್ಲ. ಭಯ ಬೀಳಿಸ್ಬೇಕು, ಇವನ್ನ ತಾಲೂಕಿಂದ ಓಡಿಸ್ಬೇಕು ಅನ್ನೋದು. ಇಲ್ಲ, ಖಂಡಿತ ನಾನು ಆ ಥರದ್ದು ಇನ್ನೂ ಇದರಲ್ಲಿದ್ದಾರೆ. ನನಗೇನು ಅವ್ರೇನು ಧಮಕಿ ಅದು ಇದು ಏನು ಮಾಡಿಲ್ಲ, ಅದಕ್ಕೆ ಭಯನೂ ಇಲ್ಲ. ಅದೇನು ತಲೆಕೆ ರಾಜಕಾರಣ ಮಾಡೋಕ್ಕೆ ಬಂದಿದ್ದೀನಿ ನೋಡಿ. ಮಾನ ನಷ್ಟ ಏನಂತ ಏನು ಅದಕ್ಕೇನು ತಲೆ ಕೆಡ್ಸ್ಕೊಳಗಿಲ್ಲ. ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಪರ್ಸನಲ್ ವೈಯಕ್ತಿಕ ಡಾಟಾಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅದು ಅಫೆನ್ಸ್ ಅಲ್ವಾ? ಅದನ್ನು ನೀವು ಇದು ಮಾಡ್ಬೋದಲ್ವಾ? ಮುಂದಿನ ದಿನಗಳಲ್ಲಿ ನೋಡೋಣ, ಇದು ಹೆಂಗೆ ಮುಂದುವರಿತಾರೆ. ಹಂಗೆ ಮುಂದುವರೆದ್ರೆ ಖಂಡಿತ ನಾನು ಕೊಡ್ತೀನಿ. ಯಾಕೆಂದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಹೆಂಡತಿ ಮಕ್ಕಳಿಗೆ ಯಾರು ಇದು ನಾನು ಹೋಗೋದು ಬರೋದು ಎಲ್ಲ ಕಾಯ್ತಾರೆ ಅಂತಂದರೆ ಮುಂದುವರೆದು ಏನಾದರೂ ಅವ್ರ ಮನಸ್ಸಿಗೆ ಬಂದರೆ ಏನು ಮಾಡೋಕ್ಕಾಗುತ್ತೆ? ಅದು ಮುಂದಿನ ದಿನಗಳಲ್ಲಿ ಏನಾದರೂ ಇದೆ ಕಂಟಿನ್ಯೂ ಆದರೆ ನಾನು ಕೊಡ್ತೀನಿ. ಆಮೇಲೆ ನಾನು ಏನು ಭಯ ಬೀಳೋ ಅಂಥ ಅವಶ್ಯಕತೆ ಇಲ್ಲ. ಅವರೊಬ್ಬರಿಗೆ ಅಲ್ಲ ಡಾಟಾ ಕಲೆಕ್ಷನ್ ಮಾಡಲಿ, ನಾನೇನು ಅಕ್ರಮ ಆಸ್ತಿಗಳು ಮಾಡಿಲ್ಲ. ಎಲ್ಲ ಏನೇ ಮಾಡಿದ್ರು ಇನ್ಕಮ್ ಟ್ಯಾಕ್ಸ್ ಕಟ್ಟೇ ಮಾಡಿದ್ದೀನಿ, ಇಂಚಿಂಚು. ಅವ್ರಿಗೆ ಭಯ ಇರಬೇಕು. ಯಾಕೆಂದರೆ ನಾನು ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡಿದ್ದೀನಿ, ಅವರು ರಾಜಕಾರಣ ಮಾಡ್ತಾ ಇರೋದು. ಅವ್ರಿಗೆ ಭಯ ಇರಬೇಕು ಹೊರತು ನನಗೇನು ಭಯ ಇಲ್ಲ. ಇದೇ ಮುಂದುವರೆದ್ರೆ ನನ್ನ ಕೈಲಿ ಆಗಿದ್ದು ನಾನು ಮಾಡ್ತೀನಿ, ಅವರು ಮಾಡಲಿ. ನೋಡೋಣ, ರಾಜಕಾರಣ ಮುಂದಿನ ದಿನಗಳಲ್ಲಿ ಗುಬ್ಬಿ ತಾಲೂಕಿನಲ್ಲಿ ಮಾಡ್ತೀವಿ. ಬಗ್ಗ ಮಾತೇ ಇಲ್ಲ, ಹಿಂದೆ ಹೋಗೋ ಮಾತೇ ಇಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.